ಕಾರವಾರದ ಕದಂಬ ನೌಕಾನೆಲೆಯಲ್ಲಿ ಮಾಹಿತಿಯನ್ನು ಪಾಕಿಸ್ತಾನಕ್ಕೆ ರವಾನಿಸಲಾಗ್ತಾ ಇತ್ತು ಅನ್ನೋ ಶಂಕೆ ಮತ್ತು ಆರೋಪದ ಮೇಲೆ ಕಾರವಾರದ ಇಬ್ಬರನ್ನು ವಶಕ್ಕೆ ಪಡೆಯಲಾಗಿದೆ. ರಾಷ್ಟ್ರೀಯ ತನಿಖಾ ದಳದ ತಂಡ ಅಕ್ಷಯ್ ಮತ್ತು ವೇತನ್ ತಾಂಡೇಲಾ ಎಂಬಿಬ್ಬರನ್ನು ವಶಕ್ಕೆ ಪಡೆದಿದೆ. ನೌಕಾನೆಲೆಯಲ್ಲಿ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದರು. ನೌಕಾನೆಲೆಯಲ್ಲಿ ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆಯೂ ಕೂಡ ಇವರಿಂದ ಆಗ್ತಿತ್ತು ಅನ್ನುವಂಥ ಗಂಭೀರ ಆರೋಪ ಇದೆ. ಪಾಕಿಸ್ತಾನದ ಮಹಿಳೆಯೊಬ್ಬಳ ಹನಿ ಟ್ರ್ಯಾಪ್ನ ಬಲೆಗೆ ಬಿದ್ದು ಈ ಕೃತ್ಯವನ್ನು ಇವರು ಎಸಗಿರಬಹುದು ಅನ್ನುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೀಪ್ ಫೋನ್ ಸಂಪರ್ಕದಲ್ಲಿ. ಸಂದೀಪ್, ಎಷ್ಟು ಸಮಯದಿಂದ ಇವರು ಪಾಕಿಸ್ತಾನ ಜೊತೆಗೆ ಸಂಪರ್ಕದಲ್ಲಿದ್ದರು? ತನಿಖೆಯ ಸಂದರ್ಭದಲ್ಲಿ ಏನಾದರೂ ಗೊತ್ತಾಗಿದೆಯಾ? ಹೌದು ರಕ್ಷತ್, ಏನು ಪಾಕಿಸ್ತಾನದ ಬೇಹುಗಾರಿಕೆ ತಂಡಕ್ಕೆ ಏನು ಕಾರವಾರದ ಕದಂಬ ನೌಕಾನೆಲೆಯ ಮಾಹಿತಿಯನ್ನ ನೀಡುತ್ತಿದ್ದಂತಹ ಇಬ್ಬರು ಯುವಕರನ್ನ ಇದೀಗ NIA ಅಧಿಕಾರಿಗಳು ಬಂಧನ ಮಾಡಿರತಕ್ಕಂಥದ್ದು. ಏನು ಹೈದರಾಬಾದ್ನಿಂದ ಬಂದಂತಹ ಅಧಿಕಾರಿಗಳು ಏನು ನಿನ್ನೆನೆ ಬಂದಿದ್ರು. ಇವತ್ತು ಬೆಳಗಿನ ಜಾವ ಏನು ಕಾರವಾರ ತಾಲೂಕಿನ ಮುದುಗಾದ ವೇತನ್ ತಾಂಡಲ್ ಅಂತ, ಜೊತೆಗೆ ಅಂಕೋಲಾ ತಾಲೂಕಿನ ಅಕ್ಷಯ್ ನಾಯಕ್ ಅಂತ ಇಬ್ಬರನ್ನ ವಶಕ್ಕೆ ಪಡೆದು ಈಗ ಏನು ಕೋರ್ಟ್ಗೆ ಹಾಜರುಪಡಿಸಿದೆ. ಜೊತೆಗೆ ಅವರನ್ನ ಬಂಧನ ಮಾಡಿ ಹೈದರಾಬಾದ್ಗೆ ಕರೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು. ಇವರು ಏನಂತ ಅಂದ್ರೆ ಏನು ಕದಂಬ ನೌಕಾನೆಲೆ ಏಷ್ಯಾದಲ್ಲೇ ಅತಿ ದೊಡ್ಡ ನೌಕಾನೆಲೆಯಾಗಿ ರೂಪುಗೊಳ್ಳುತ್ತಿದೆ. ಇದು ಏನು ದೇಶದಲ್ಲೇ ಅತಿ ದೊಡ್ಡದ ನೌಕಾನೆಲೆ. ಈ ನೌಕಾನೆಲೆಯ ಮಾಹಿತಿಯನ್ನ ಪಾಕಿಸ್ತಾನದ ಏಜೆಂಟ್ಗಳು ಅಂದ್ರೆ ಪಾಕಿಸ್ತಾನದ ಬೇಹುಗಾರಿಕೆ ತಂಡ ಪಡೆಯುವ ಹಿನ್ನೆಲೆಯಲ್ಲಿ ಹನಿ ಟ್ರ್ಯಾಪ್ಗೆ ಇಬ್ಬರು ಯುವಕರನ್ನ ಏನು ಹನಿ ಟ್ರ್ಯಾಪ್ಗೆ ಬಲಿಯನ್ನ ಮಾಡಿತ್ತು. ಹನಿ ಅಂದ್ರೆ ಫೇಸ್ಬುಕ್ ನಲ್ಲಿ ಪರಿಚಯ ಆದಂತಹ ಮಹಿಳೆಯವರು ಹನಿ ಟ್ರ್ಯಾಪ್ ಮೂಲಕ ಇವರಿಗೆ ಏನು ಇವರಿಂದ ಒಂದು ಕದಂಬ ನೌಕಾನೆಲೆಯ ಮಾಹಿತಿಗಳನ್ನ ಪಡಿತಾ ಇದ್ರು. ಜೊತೆಗೆ ಇವರು ಏನು ತಲಾ 5,000 8 ತಿಂಗಳ ಕಾಲ ಪಾಕಿಸ್ತಾನ ಏಜೆಂಟ್ರಿಂದ ಹಣವನ್ನ ಪಡೆದಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಕಳೆದ 2024ರಲ್ಲಿ ನಡೆದಂತಹ ಪ್ರಕರಣ ಏನು ಆಗಸ್ಟ್ನಲ್ಲಿ ಅಂದ್ರೆ ಕಳೆದ 2024 ಆಗಸ್ಟ್ನಲ್ಲಿ ಸಹ NIA ಅಧಿಕಾರಿಗಳು ಏನು ಆಗಮಿಸಿ ಮೂವರನ್ನ ಅಂದ್ರೆ ಈ ವೇತನ್ ತಾಂಡೇಲ್, ಅಕ್ಷಯ್ ನಾಯಕ್ ಹಾಗೂ ಸುನೀಲ್ ಅಂತ ಈ ಮೂರನ್ನ ಏನು ವಶಕ್ಕೆ ಪಡೆದು ವಿಚಾರಣೆ ಮಾಡಿದ್ರು. ಆದ್ರೆ ಸಂಪೂರ್ಣವಾಗಿ ಅದು ಖಚಿತ ಆಗಿರಲ್ಲ ಹಿನ್ನೆಲೆಯಲ್ಲಿ ಅವ್ರನ್ನ ಬಿಟ್ಟು ಮುಂದಿನ ವಿಚಾರಣೆ ಕೈಗೊಂಡಿತ್ತು. ಆದ್ರೆ ಅವರು ಏನು ಪಾಕಿಸ್ತಾನದ ಏಜೆಂಟ್ರಿಂದ ಏನು ಹಣನ ಪಡೆದಿರೋದು ಇವೆಲ್ಲ ಖಚಿತ ಆದಂತಹ ಹಿನ್ನೆಲೆಯಲ್ಲಿ ಇಬ್ಬರು ಅಂದ್ರೆ ಏನು ಕಾರವಾರದ ಏನು ವೇತನ್ ತಾಂಡೇಲ್ ಹಾಗೂ ಅಂಕೋಲಾದ ಅಕ್ಷಯ್ ನಾಯಕರನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಈಗೇನು ಪ್ರಾಥಮಿಕವಾಗಿ ಅವ್ರಿಗೆ ಏನು ಅವರನ್ನ ಆರೋಗ್ಯ ಪರೀಕ್ಷೆಯನ್ನ ಕಾರವಾರದ ಜಿಲ್ಲಾ ಆಸ್ಪತ್ರೆಯಲ್ಲಿ ವೇತನ್ ತಾಂಡೇಲನ್ನ ಆರೋಗ್ಯ ಪರೀಕ್ಷೆಯನ್ನ ಮಾಡಿ ಅವರನ್ನ ಏನು ಕಾರವಾರದ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿಂದ ಹೈದರಾಬಾದ್ಗೆ ಕರೆದುಕೊಂಡು ಹೋಗುವಂತಹ ಪ್ರಕ್ರಿಯೆ ನಡೆದಿದೆ. ಜೊತೆಗೆ ಅಂಕೋಲಾದಲ್ಲಿ ಸಹ ಅಕ್ಷಯ್ ನಾಯಕ್ ಅಂತ ಆ ಯುವಕನನ್ನು ಸಹ ಈಗ ಕರೆದುಕೊಂಡು ಹೋಗುವ ಪ್ರಕ್ರಿಯೆ ನಡೆದಿದೆ. ಇವರಿಬ್ರು ಏನು ಕದಂಬ ನೌಕಾನೆಲೆಯ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಾಹಿತಿಯನ್ನು ಸಹ ಇವರು ಫೇಸ್ಬುಕ್ ನಲ್ಲಿ ಏನು ಅಪ್ಲೋಡ್ ಮಾಡಿದಂತಹ ಸಂದರ್ಭದಲ್ಲಿ ಇದನ್ನ ಗಮನಿಸಿರುವಂತಹ ಏನು ಪಾಕಿಸ್ತಾನದ ಏಜೆಂಟ್ಗಳು ಇವರನ್ನ ಸಂಪರ್ಕದಲ್ಲಿ ಒಬ್ಬ ಮಹಿಳೆ ಏನು ಫೇಸ್ಬುಕ್ ನಲ್ಲಿ ಪರಿಚಯ ಆಗಿ ಅಲ್ಲಿಂದ ಅವರನ್ನ ಹನಿ ಟ್ರ್ಯಾಪ್ಗೆ ಒಳಗಾಗಿ ಅವರಿಂದ ಮಾಹಿತಿಯನ್ನ ಪಡೆದು ಈ ಕೃತ್ಯನ ಮಾಡಿದ್ದಾರೆ. ಇದು ಖಚಿತ ಆಗಿರೋ ಹಿನ್ನೆಲೆಯಲ್ಲಿ ಈಗ ಅವರನ್ನು ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಇದು ಸಾಕಷ್ಟು ಗಂಭೀರವಾದ ಸ್ವರೂಪವನ್ನು ಪಡೆದಿದೆ. ಯಾಕಂದ್ರೆ ಏನು ಕಾರವಾರದ ಕದಂಬ ನೌಕಾನೆಲೆ ಸಾಕಷ್ಟು ದೊಡ್ಡ ನೌಕಾನೆಲೆ. INS ವಿಕ್ರಮಾದಿತ್ಯ, INS ವಿಕ್ರಾಂತ್ ಸೇರಿದಂತೆ ಸಾಕಷ್ಟು ದೊಡ್ಡ ನೌಕೆಗಳು ಸಹ ಇಲ್ಲಿ ನಿಲ್ಲುತ್ತೆ. ಮತ್ತೆ ಸುಮಾರು ಸಾವಿರಾರು ಉದ್ಯೋಗಿಗಳು ಅಂದ್ರೆ ನೌಕಾಪಡೆಯ ಉದ್ಯೋಗಿಗಳು ಇಲ್ಲಿರತಕ್ಕಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.